ಹಾಯ್ ನಮಸ್ತೆ ಎಲ್ಲ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಳ್ತೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇದು ಈವ್ನಿಂಗ್ ವ್ಲಾಗ್. ಇವತ್ತು ನೈಟ್ ಡಿನ್ನರ್ಗೆ ವೆಜ್ ದೊನ್ನೆ ಬಿರಿಯಾನಿಯನ್ನು ಮಾಡ್ತಾಯಿದ್ದೆ. ಆ ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಪನ್ನೀರ್ ಮತ್ತು ಸೋಯಾ ಚಂಕ್ಸ್ನ ಯೂಸ್ ಮಾಡಿಕೊಂಡು ಬಿರಿಯಾನಿಯನ್ನು ಮಾಡೋದು ಹೇಗೆ ಅಂತ, ನಾನು ಯಾವ ಥರ ಮಾಡ್ತೀನಿ ಅಂತ ನಿಮ್ಮ ಜೊತೆಗೆ ಶೇರ್ ಮಾಡ್ತಾ ಇದ್ದೀನಿ. ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಹಾಗೆ ಈ ಮನೆಯಲ್ಲಿ ನಾವು ಫಸ್ಟು ಬಂದಾಗ ಪೂಜೆ ಮಾಡಿದ್ದು ಹಾಲು ಉಗ್ಸಿರ್ತೀವಲ್ವ, ಆ ವಿಡಿಯೋ ಕ್ಲಿಪ್ನು ಕೂಡ ಇವತ್ತು ಶೇರ್ ಮಾಡ್ತಾ ಇದ್ದೀನಿ. ಇದು ನಮ್ಮ ಡಾಗ್ ಲಕ್ಕಿ. ನೋಡಿ, ಅದಕ್ಕೂ ಬೇಜಾರಾಗಿರುತ್ತಲ್ಲ, ಬೇರೆ ಎಲ್ಲೂ ಹೊರಗೆ ಫ್ರೆಂಡ್ಸ್ ಎಲ್ಲ ಏನಿಲ್ಲ, ಮನೆ ಒಳಗೆ ಇರುತ್ತೆ. ಸ್ವಲ್ಪ ಡಲ್ ಆಗಿತ್ತು, ನಿದ್ದೆ ಮೂಡಲ್ಲಿ ಬೇರೆ ಇತ್ತು. ನಾನು ಎದ್ದು ಕಿಚನಿಗೆ ಬಂದಿದ್ದಕ್ಕೆ ಅದು ಕೂಡ ಎದ್ದು ನಾನು ಹಿಂದೆ ಬಂದಿತ್ತು ನಿದ್ದೆ ಮೂಡಲ್ಲಿಂದನೇ. ಅದಕ್ಕೆ ಸೈಲೆಂಟಾಗಿ ಕುತ್ಕೊಂಡಿತ್ತು. ಅದಾದಮೇಲೆ ಸ್ವಲ್ಪ ಟೀ ಏನಾದರೂ ಮಾಡ್ಕೊಳ್ಳೋಣ, ಚಳಿ ಇದೆ ಅಂದ್ಬಿಟ್ಟು ಹಾಲನ್ನ ಕಾಯಿಸ್ಕೊಳ್ತಾ ಇದ್ದೆ. ಯೂಶ್ವಲಿ ನಾನು ಹಾಲು ಕಾಯಿಸ್ತೀನಲ್ವ, ಹಾಲಿನ ಪಾಕೆಟ್ ಇರುತ್ತಲ್ಲ, ಅದನ್ನು ಹಾಗೆ ಸ್ಟೋರ್ ಮಾಡಿ ಇಟ್ಕೊಳ್ತೀನಿ. ಅಂದರೆ ಏನಾದರೂ ಈಗ ಟೀ ಎಲ್ಲ ಮಾಡಿದಾಗ ಟೀ ಪೌಡ್ರೆಲ್ಲ ಹಾಕಿ ಆಮೇಲೆ ಚೆಲ್ಲೋದಕ್ಕೆ ಈಸಿ ಆಗುತ್ತೆ ಅಂದ್ಬಿಟ್ಟು ಅದನ್ನು ಯಾವ ಥರ ಸ್ಟೋರ್ ಮಾಡ್ತೀನಿ ಅಂದರೆ, ಹಾಲೆಲ್ಲ ಆದಮೇಲೆ ಅದಕ್ಕೆ ನೀರು ಹಾಕಿ ತೊಳೆದು, ಆಮೇಲೆ ಸ್ವಲ್ಪ ಹಿಂದ್ಗಡೆ ಎಲ್ಲ ಪಾಕೆಟಿಗೆ ನೀರು ಹತ್ತಿರುತ್ತಲ್ವ, ಅದನ್ನು ಜಸ್ಟ್ ಟೈಲ್ಸ್ಗೆ ಅಂಟಿಸ್ಬಿಟ್ರೆ ಸಾಕು, ಅಂಟ್ಕೊಂಡ್ಬಿಡುತ್ತೆ ಅದು ಟೈಲ್ಸಲ್ಲಿ. ಆ ಥರ ನಾನು ಅದನ್ನು ಸ್ಟೋರ್ ಮಾಡಿ ಇಟ್ಕೊಂಡಿರ್ತೀನಿ. ಏನಾದರೂ ಕಸ ಚೆಲ್ಲೋದಕ್ಕೆ, ಏನಕ್ಕಾದರೂ ಬೇಕಾಗುತ್ತೆ. ಜಿಲೇಬಿ ಎಲ್ಲ ಮಾಡುವಾಗ ಈ ಥರ ಪಾಕೆಟ್ಸ್ ಬೇಕಲ್ಲ, ಅದಕ್ಕೆ ಯೂಸ್ ಆಗುತ್ತೆ ಅಂದ್ಬಿಟ್ಟು. ಅದರಲ್ಲೂ ಕಸ ಚೆಲ್ಲೋದಕ್ಕೆ ಚಿಕ್ಕ ಚಿಕ್ಕ ಪಾಕೆಟ್ಗಳು ಕೆಲವೊಂದು ಬೇಕಿರುತ್ತೆ ಅಲ್ವಾ. ಏನಾದರೂ ಸ್ವಲ್ಪ ಸಾಂಬಾರು ಪಲ್ಯದ್ದು ರಸದ ಥರ ಉಳಿದಿತ್ತು ಅಂದರೆ, ಯೂಶ್ವಲಿ ಅಡುಗೆ ಯಾವುದನ್ನು ಕೆಡಿಸಲ್ಲ, ಬೈ ಚಾನ್ಸ್ ಏನಾದರೂ ಉಳಿದಿದ್ರೆ. ಇಲ್ಲಾಂದರೆ ನಮ್ಮದು ಡಾಗ್ ಲಕ್ಕಿ ಇದೆ ಅಲ್ವಾ, ಅದು ಒಂದೊಂದು ದಿನ ಊಟ ಎಲ್ಲ ಹಾಗೆ ಬಿಟ್ಬಿಡುತ್ತೆ. ಸೊ ಅದೆಲ್ಲ ಕ್ಲೀನ್ ಮಾಡಿ ಚೆಲ್ಲೋದಕ್ಕೆ ಈಸಿ ಆಗುತ್ತೆ ಅಂದ್ಬಿಟ್ಟು ನೋಡಿ ಈ ಥರ ಅದಕ್ಕೆ ನೀರು ಹಚ್ಚಿಬಿಟ್ಟು, ಆಮೇಲೆ ಅದನ್ನು ಗೋಡೆಗೆ ಅಂದರೆ ಟೈಲ್ಸ್ಗೆ ಅಂಟಿಸಿದ್ರೆ ಈ ಥರ ಅಂಟ್ಕೊಂಡ್ಬಿಡುತ್ತೆ. ಎಷ್ಟು ದಿನ ಬಿಟ್ಟರೂ ಅದು ಹಾಗೆ ಇರುತ್ತೆ. ಅದಾದಮೇಲೆ ನೋಡಿ, ನಮ್ಮ ಲಕ್ಕಿ ಯಾವ ಥರ ಕೊತ್ತಂಬರಿ ಎಲ್ಲ ತಿನ್ನುತ್ತೆ. ಕೊತ್ತಂಬರಿ ತಿನ್ನುತ್ತೆ, ಮೆಂತ್ಯ ಸೊಪ್ಪು ತಿನ್ನುತ್ತೆ. ಒಂಥರ ಇದು ನಾಯಿ ಮರಿ ಅಲ್ಲ, ಆಡು ಮರಿ ಇದ್ದಂಗೆ, ಏನು ಕೊಟ್ಟರೂ ತಿನ್ನುತ್ತೆ. ಹಸಿ ಬೀನ್ಸ್ ತಿನ್ನುತ್ತೆ, ಹಸಿ ತರಕಾರಿಗಳೆಲ್ಲ ತಿನ್ನುತ್ತೆ. ಈವನ್ ಹಾಗಲಕಾಯಿನೂ ತಿನ್ನುತ್ತೆ. ಅದಕ್ಕೆ ಹಾಗಲಕಾಯಿ ಅಂದರೆ ತುಂಬ ಇಷ್ಟ. ಮತ್ತು ಹಣ್ಣುಗಳೆಲ್ಲ ಹಣ್ಣು ತಿನ್ನುತ್ತೆ. ಬಾಳೆಹಣ್ಣು, ಆ್ಯಪಲ್, ಪೋಮೊಗ್ರಾನೇಟ್, ಆರೆಂಜ್, ಯಾವ ಹಣ್ಣು ಕೊಟ್ರೂ ತಿನ್ನುತ್ತೆ. ನೋಡಿ, ಹೊರಗೆ ಹೋಗು ಅಂತ ಹೇಳ್ತಾ ಇದ್ದೀನಿ, ಹೊರಗೆ ಹೋಗಿ ಕೂತ್ಕೊಳ್ತಾ ಇದೆ. ಜಸ್ಟ್ ಈಗ ಮನುಷ್ಯರಿಗೆ ಹೇಳಿದರೆ ಯಾವ ಥರ ಅರ್ಥ ಆಗುತ್ತೆ, ಅದೇ ರೀತಿ ಭಾಷೆ ಅರ್ಥ ಆಗುತ್ತೆ. ನೋಡಿ, ಓದಂಗೆ ಮಾಡುತ್ತೆ, ರೆಸ್ಪೆಕ್ಟ್ ಕೊಟ್ಟು ಆಗೇನು ಮತ್ತೆ ಒಳಗೆ ಬರುತ್ತೆ. ನಡಿ ಹೊರ್ಗೆ ಅಂತ ಇದ್ದೀನಿ. ಮುಖ ನೋಡುತ್ತೆ ಒಂದೊಂದು ಸರಿ. ನೋಡ್ರಿ, ನನಗೆ ಬೈತಾ ಇದೆ ಯಾಕೆ ಅಂತ. ಹಿಂಗೆ ಒಂಥರ ರೈಡ್ಸಿಂದ ಮಾತಾಡ್ತೀವಲ್ವ ಅಮ್ಮನ ಜೊತೆಗೆ, ಆ ರೀತಿ ಮಾತಾಡುತ್ತೆ. ರೈಡ್ಸಿಂದ ಹೊರಗೆ ಹೋಗು ಅಂತ ಹೇಳಿದ್ರೆ ಯಾಕೆ ಹೋಗಬೇಕು ಅಂತ ಆ ಥರ ಕೂಗುತ್ತೆ. ಅದಾದಮೇಲೆ ನೋಡಿ, ಏನೇನೆಲ್ಲ ಬೇಕು ಅಂದರೆ, ಸ್ವಲ್ಪ ಮೆಂತ್ಯ ಸೊಪ್ಪು, ಕೊತ್ತಂಬರಿ, ಪುದೀನ, ಹಸಿಮೆಣಸಿನಕಾಯಿ, ಹಸಿ ಶುಂಠಿ, ಮೆಣಸು ಕಾಳು, ಮತ್ತು ಚಕ್ಕೆ, ಲವಂಗ ಎಲ್ಲ ಸ್ವಲ್ಪ ಸ್ವಲ್ಪ ತೊಗೊಂಡಿದ್ದೀನಿ. ಒಂದೇ ಲವಂಗ, ಚೂರು ಚಕ್ಕೆ ತೊಗೊಂಡಿದ್ದೀನಿ. ಆಮೇಲೆ ಮೆಣಸು ಕಾಳು ತೊಗೊಂಡಿದ್ದೀನಿ. ಇಷ್ಟನ್ನು ಈಗ ಬಿರಿಯಾನಿ ಮಾಡೋದಕ್ಕೆ ಏನು ಮಾಡೋದು ಅಂತ ನೋಡ್ಕೊಳ್ಳೋಣ. ಇದೆಲ್ಲ ಹಸಿ ಇರುತ್ತಲ್ವ, ಜಸ್ಟ್ 1-2 ನಿಮಿಷ ಎಣ್ಣೆಯಲ್ಲಿ ಅದನ್ನು ಮೊದಲು ಫ್ರೈ ಮಾಡ್ಕೋಬೇಕು. ಎಲ್ಲ ಮಸಾಲೆ, ಏನೇನೆಲ್ಲ ಮಸಾಲೆ ತೋರಿಸಿದೆ ಅದು ಎಲ್ಲವನ್ನು ಹಾಕಿ ಅದನ್ನು ಫ್ರೈ ಮಾಡ್ಕೊಳ್ಬೇಕು. ತುಂಬಾ ಟೇಸ್ಟ್ ಆಗುತ್ತೆ. ಈ ಶುಂಠಿ, ಜೀರಿಗೆ ಎಲ್ಲ ಹಾಕಿ ನಾವು ಅದನ್ನು ಪೇಸ್ಟ್ ಮಾಡ್ಕೊಳ್ತೀವಲ್ವ, ಘಮ ಘಮ ಅಂತ ಸ್ಮೆಲ್ ಬರ್ತಾ ಇರುತ್ತೆ. ನೋಡಿ, ಎಲ್ಲ ಥರದ ಸೊಪ್ಪುಗಳು ಸ್ವಲ್ಪ ಸ್ವಲ್ಪ ತೊಗೋಬೇಕು. ಸಿಕ್ಕಾಬಿಟ್ಟೆ ತೊಗೊಂಡ್ರೆ ಗ್ರೇವಿ ಜಾಸ್ತಿ ಆಗೋದ್ರೆ ರೈಸು ಉದುರಾಗಿ ಬರಲ್ಲ, ಮುದ್ದೆ ಥರ ಆಗಿಬಿಡುತ್ತೆ. ಅಷ್ಟು ಮತ್ತು ಫ್ಲೇವರ್ ಅದರದ್ದೇ ಜಾಸ್ತಿ ಆದರೆ ಅಷ್ಟು ಟೇಸ್ಟ್ ಇರಲ್ಲ. ಹಾಗಾಗಿ ಇಷ್ಟು 3 ಜನಕ್ಕೆ ಆಗೋಷ್ಟು ರೈಸನ್ನ ನಾವು ಮಾಡ್ತಾಯಿದ್ವಿ ಅಂದರೆ ಇಷ್ಟು ಸೊಪ್ಪು ಸಾಕಾಗುತ್ತೆ. ಈಗ ಅದರಲ್ಲೇ ಎಲ್ಲ ಮಸಾಲೆಗಳನ್ನ ಹಾಕ್ಕೊಳ್ತಾ ಇದ್ದೀನಿ. ಮೆಣಸು ಕಾಳು, ಚಕ್ಕೆ, ಲವಂಗ, ಈ ಥರ ಪೇಸ್ಟ್ ಆದರೂ ಮಾಡ್ಕೊಳ್ಬೋದು. ಇಲ್ಲಾಂದರೆ ಮಸಾಲೆನ ಎಣ್ಣೆಯಲ್ಲಿ ನಾವು ಫ್ರೈ ಮಾಡ್ಕೊಳ್ಳುವಾಗ ಬರೀ ಎಣ್ಣೆಯಲ್ಲೇ ಹಾಕ್ಕೊಂಡ್ರೂ ಸಾಕು, ಆವಾಗಲೂ ಫ್ಲೇವರ್ ಬಿಡುತ್ತೆ, ಅದು ಚೆನ್ನಾಗಿರುತ್ತೆ. ನೋಡಿ, ಇಷ್ಟಾದಮೇಲೆ ಇದು ಆರಿದ ಅದನ್ನು ಪೇಸ್ಟ್ ಮಾಡ್ಕೊಳ್ಬೇಕು. ಇದಕ್ಕೆ ನಾವು ಟೊಮ್ಯಾಟೊ ಕೂಡ ಸೇರಿಸ್ಕೋಬೋದು. ಇದರಲ್ಲಿ ಪೇಸ್ಟ್ ಮಾಡ್ಕೊಳ್ಳುವಾಗಲೇ ಸ್ವಲ್ಪ ಹುಳಿ ಥರ ಏನಾದರೂ ಬೇಕು ಅಂದರೆ ಒಂದು ಹಸಿ ಟೊಮೆಟೊನ ನಾವು ಸೇರಿಸ್ಕೋಬೋದು. ನೋಡಿ, ಈ ಥರ ಪೇಸ್ಟ್ ಆಗಿದೆ. ಈಗ ಸೋಯಾ ಚಂಕ್ಸ್ನ ಕೂಡ ಬಿಸಿನೀರಲ್ಲಿ ನೆನೆಸಿ ಇಟ್ಕೊಂಡಿದ್ದೀನಿ. ಚಿಕ್ಕದು ಬರುತ್ತೆ ಅಲ್ವಾ, ಅದನ್ನು ತೊಗೊಂಡಿದ್ದೀನಿ. ನೋಡಿ, ಅದು ನೋಡೋದಕ್ಕೆ ಕಡಲೆಕಾಳು ಥರ ಕಾಣಿಸ್ತಿದೆ, ಬಟ್ ಅದು ಸೋಯಾ ಚಂಕ್ಸ್. ಅದಾದಮೇಲೆ ಪನ್ನೀರ್ ಕೂಡ ಹಾಕ್ಕೊಳ್ತಾ ಇದ್ದೀನಿ.
ಬಿರಿಯಾನಿ ಅಂದರೆ 2 ಥರ ಇರುತ್ತೆ. ಒಂದು ಕುಕ್ಕರಲ್ಲಿ ನಾವು ಫುಲ್ ಮುಚ್ಚಿಬಿಟ್ಟು ನೀರು ಹಾಕಿ ಆಮೇಲೆ ಮಾಡ್ತೀವಿ. ಇನ್ನೊಂದು ಸಪ್ರೇಟ್ ವೈಟ್ ರೈಸ್ ಮಾಡಿಕೊಂಡು ಸ್ಟೀಮ್ ಮಾಡ್ತೀವಲ್ವ, ಆ ಬಿರಿಯಾನಿ ದಮ್ ಬಿರಿಯಾನಿ ಅಂತ ಹೇಳ್ತಾರೆ, ಸ್ಟೀಮ್ ಮಾಡೋದು. ಇದು ಆ ಥರ ಅಲ್ಲ, ಕುಕ್ಕರಲ್ಲಿ ಮಾಡ್ತಾಯಿದ್ದೀನಿ. ಹಾಗೆ ಇದಕ್ಕೆ ಈರುಳ್ಳಿ ಮತ್ತು ಬೆಳ್ಳುಳ್ಳಿ ಯಾವುದನ್ನು ನಾನು ಯೂಸ್ ಮಾಡ್ತಾ ಇಲ್ಲ. ಹಾಗೆಯೇ ಸಾತ್ವಿಕ್ ಬಿರಿಯಾನಿ ಮಾಡ್ತಾಯಿರೋದು. ಹಾಫ್ ಪನ್ನೀರ್ ಮಾತ್ರ ತೊಗೊಳ್ತಾ ಇದ್ದೀನಿ. ಏನಕ್ಕಂದರೆ ಸೋಯಾ ಚಂಕ್ಸ್ನು ಎಷ್ಟೊಂದು ತೊಗೊಂಡಿದ್ದೀನಲ್ವ, ಅದಕ್ಕೆ ಪನ್ನೀರ್ ಸ್ವಲ್ಪ ಕಡಿಮೆ ಹಾಕ್ಕೋತಾ ಇದ್ದೀನಿ. ಇದನ್ನೆಲ್ಲ ಈಗ ಸೇರಿಸಿ ಒಗ್ಗರಣೆ ಹಾಕ್ಕೊಂಡು ಸೂಪರ್ ಟೇಸ್ಟಿಯಾಗಿ ಹೆಲ್ದಿಯಾಗಿ ಬಿರಿಯಾನಿ ರೆಡಿ ಆಗುತ್ತೆ. ಆಮೇಲೆ ಈ ಸ್ನಾನದ ಟೈಮು ಯಾವ ಥರ ಇರುತ್ತೆ, ಸ್ನಾನದ ಮಹತ್ವ ಏನಿದೆ ಅಂತ ಗೊತ್ತಾ? ಸ್ನಾನ ಮಾಡೋ ಸಮಯ ಇರುತ್ತೆ ಅಲ್ವಾ, ಯಾವ್ಯಾವ ಸಮಯಕ್ಕೆ ಮಾಡೋದ್ರಿಂದ ಏನು ಅಂತ ಕರೀತಾರೆ, ಸ್ಪಿರಿಚುಯಾಲಿಟಿ ಏನು ಹೇಳುತ್ತೆ ಅಂತ ನೋಡೋಣ. ಇಲ್ಲಿ ಫಸ್ಟು ತುಪ್ಪನ ಹಾಕ್ಕೊಂಡು ಪುಲಾವ್ ಎಲೆ ಹಾಕ್ಕೊಳ್ತಾ ಇದ್ದೀನಿ. ಆಮೇಲೆ ಪೇಸ್ಟ್ ಮಾಡಿ ಇಟ್ಕೊಂಡಿರುವಂಥ ಮಸಾಲನ ಸೇರಿಸಿ ಅದು ಹಸಿ ಸ್ಮೆಲ್ ಹೋಗೋವರೆಗೂ ಫ್ರೈ ಮಾಡಿ, ಆಮೇಲೆ ಸೋಯಾ ಚಂಕ್ಸ್, ಪನ್ನೀರ್ ಎಲ್ಲ ಹಾಕ್ಕೊಂಡು, ನೀರು ಹಾಕ್ಕೊಂಡು, ರೈಸ್ ಹಾಕ್ಕೊಂಡು, ಉಪ್ಪು ಹಾಕ್ಕೊಳ್ತಾ ಇದ್ದೀನಿ. ಅಷ್ಟೇ, ಮುಗೀತು, ಬಿರಿಯಾನಿ ರೆಡಿ ಆಗುತ್ತೆ. ಆಮೇಲೆ ಸ್ನಾನದ ಟೈಮ್ ಹೇಳೋದಾದರೆ ಬೆಳಗ್ಗೆ 5 ಗಂಟೆಯಿಂದ 7 ಗಂಟೆವರೆಗೂ ಯಾರೆಲ್ಲ ಸ್ನಾನ ಮಾಡ್ತಾರೆ ಆ ಸಮಯಕ್ಕೆ ಏನು ಹೇಳ್ತಾರೆ ಗೊತ್ತಾ? ಆ ಸಮಯದಲ್ಲಿ ಮಾಡೋ ಸ್ನಾನಕ್ಕೆ ದೇವತೆಗಳು ಮಾಡೋ ಸಮಯ ಅದು ಅಂತ ಹೇಳ್ತಾರೆ. ದೇವತೆಗಳ ಸ್ನಾನದ ಸಮಯ. ಹಾಗೆ ಯಾರೆಲ್ಲ ಆ ಸಮಯಕ್ಕೆ ಸ್ನಾನ ಮಾಡ್ತಾರೆ ಅವರ ಸ್ವಭಾವ ಕೂಡ ದೈವಿ ಗುಣಗಳು ಇದೆ ಅಂತ. ಆಮೇಲೆ 7ರಿಂದ 10 ಗಂಟೆಯವರೆಗೂ ಯಾರು ಸ್ನಾನ ಮಾಡ್ತಾರೆ, 10ನೂ ಜಾಸ್ತಿ ಆಗುತ್ತೆ, 7 to 8, 9 ಈ ಥರ ಮಾಡಿದರೆ ಅದು ಸಾತ್ವಿಕ್ ಗುಣ ಅಂತ ಆಗುತ್ತೆ ಸ್ನಾನದ ಸಮಯ. ಯಾರೆಲ್ಲ ಮಾಡ್ತಾರೆ ಸಾತ್ವಿಕ ಗುಣಗಳ ಒಂದು ಗುಣ ಇರುವಂಥವ್ರು ಮಾಡುವಂಥ ಒಂದು ಸ್ನಾನದ ಸಮಯ ಯಾವುದು? 7ರಿಂದ 9:30, 10 ಗಂಟೆವರೆಗೂ. ಅದಾದಮೇಲೆ ಒಂದು 11 ಗಂಟೆವರೆಗೂ ಸ್ನಾನ ಯಾರು ಮಾಡ್ತಾರೆ ಅವರಿಗೆ ಮನುಷ್ಯರು ಅಂತ ಹೇಳ್ತಾರೆ. ಮೊದಲು ದೇವತೆಗಳು ಆಯಿತು, ಆಮೇಲೆ ಸಾತ್ವಿಕ ಗುಣವುಳ್ಳವರು, ನೆಕ್ಸ್ಟ್ ಆಮೇಲೆ ಮನುಷ್ಯರು ಅಂದರೆ ರಾಜಸಿಕ್ ಬರುತ್ತೆ. ಫಸ್ಟು ಸಾತ್ವಿಕ್ ಬರುತ್ತೆ, ಆಮೇಲೆ ರಾಜಸಿಕ್ ಬರುತ್ತೆ. ಈ 11 ಗಂಟೆವರೆಗೂ ಮಾಡೋರೆಲ್ಲ ಮನುಷ್ಯರು. ಅವ್ರ ಗುಣಗಳೆಲ್ಲ ಹೇಗಿರುತ್ತೆ, ರಾಜಸಿಕ್ ಗುಣ ಇರುತ್ತೆ, ಹಾಗೆ ಅವರು ಮನುಷ್ಯರು ಅಂತ ಕರೆಸ್ಕೊಳ್ತಾರೆ. 11 ಗಂಟೆವರೆಗೂ ಸ್ನಾನ ಸಮಯ ಅಷ್ಟೊತ್ತಲ್ಲಿ ಮಾಡಿದರೆ. ಅದಾದಮೇಲೆ 11 ಗಂಟೆ ಮೇಲೆ ಮಾಡಿದರೆ ಮಧ್ಯಾಹ್ನ ಆಗೋ ಸಮಯಕ್ಕೆ ಸ್ನಾನ ಮಾಡೋದ್ರಿಂದ ಅವರ ಗುಣಗಳನ್ನ ಅಸುರರ ಗುಣಗಳು ಅಥವಾ ರಾಕ್ಷಸ ಗುಣ ಅಂತ ಹೇಳ್ತಾರೆ. ಅಥವಾ ಇನ್ನೂ ಒಂದು ಭಗವದ್ಗೀತೆಯ ಪ್ರಕಾರ ಹೇಳೋದಾದರೆ ತಾಮಸಿಕ್ ಅಂತ ಹೇಳ್ತಾರೆ. ಸಾತ್ವಿಕ್, ರಾಸಿಕ್, ತಾಮಸಿಕ್ ಅಂತ ಇರುತ್ತೆ. ತಮೋ ಪ್ರಧಾನತೆ ಹೀಗೆ ಬಹಳಷ್ಟು ಇರುತ್ತೆ. ಅದರಲ್ಲಿ ಮಧ್ಯಾಹ್ನ ಯಾರೆಲ್ಲ ಸ್ನಾನ ಮಾಡೋ ಅಭ್ಯಾಸ ಇತ್ತು, ಮಧ್ಯಾಹ್ನವರೆಗೂ ಜಕ್ಕೊಂಡು ಹೋಗ್ತಾ ಇರ್ತಾರೆ, ಹಾಗೆ ಬೆಳಗ್ಗೆ ಎಲ್ಲ ಹಾಗೆ ಕೆಲಸ ಮಾಡೋದು, ಹಾಗೆ ಟಿಫನ್ ಹಾಗೆ ಊಟ ಮಾಡೋದು, ಅದಾದಮೇಲೆ ಮಧ್ಯಾಹ್ನ ಸ್ನಾನ ಮಾಡಿ ಆಮೇಲೆ ಪೂಜೆ ಎಲ್ಲ ಮಾಡೋದು, ಅದು ಅಸುರರ ಗುಣ ಅಂತ ಆಗುತ್ತೆ. ಯಾರೆಲ್ಲ ಬೆಳಗ್ಗೆ 5 ಗಂಟೆಯಿಂದ 7 ಗಂಟೆವರೆಗೂ ಮಾಡ್ತಾರೆ ಅವ್ರಿಗೆ ದೇವತೆಗಳ ಗುಣ, ದೈವಿ ಗುಣಗಳು ಅಂತ ಹೇಳ್ತಾರೆ. ಸೊ ನಾವು ಯಾವ ಸಮಯಕ್ಕೆ ಮಾಡಬೇಕು ಅನ್ನೋದನ್ನು ಇದ್ರ ಪ್ರಕಾರ ನಾವು ಡಿಸೈಡ್ ಮಾಡ್ಕೋಬೇಕು ಅಷ್ಟೇ. ಅದಾದಮೇಲೆ ನೋಡಿ, ಇವತ್ತು ಬಿರಿಯಾನಿ ಜೊತೆಗೆ ಕ್ಯಾರೆಟ್ ಹಲ್ವ ಕೂಡ ಮಾಡ್ತಾಯಿದ್ದೀನಿ. ಕ್ಯಾರೆಟ್ ಹಲ್ವಾಗೆ ಬೆಲ್ಲ ಹಾಕಿಬಿಟ್ಟು ಮಾಡ್ತಾಯಿದ್ದೀನಿ. ಸ್ವಲ್ಪ ತುಪ್ಪ ಹಾಕಿ ಆಮೇಲೆ ಕ್ಯಾರೆಟ್ನ ತುರಿದಿಟ್ಕೊಂಡು ಅದನ್ನು ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಅದಾದಮೇಲೆ ನೋಡಿ, ಬೇಕಾಗಿರೋಷ್ಟು ಬೆಲ್ಲವನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಕ್ಯಾರೆಟ್ ಹಲ್ವಾಗೆ ತುಪ್ಪ ಎಷ್ಟಿರುತ್ತೆ ಅಷ್ಟು ಘಮ ಘಮ ಅಂತ ಟೇಸ್ಟ್ನೂ ಚೆನ್ನಾಗಿ ಬರುತ್ತೆ, ಅದರ ಅರೋಮನೂ ಅಷ್ಟೇ ಚೆನ್ನಾಗಿ ಬರುತ್ತೆ. ಬೆಲ್ಲ ಎಲ್ಲ ಕರಗೋವರೆಗೂ ಅದನ್ನು ಫ್ರೈ ಮಾಡಿಕೊಂಡು ಆಮೇಲೆ ಲಾಸ್ಟಲ್ಲಿ ಮತ್ತೆ 1 ಸ್ಪೂನ್ ತುಪ್ಪವನ್ನು ಸೇರಿಸ್ಕೊಂಡ್ರೆ ಕ್ಯಾರೆಟ್ ಹಲ್ವ ಕೂಡ ಸಿಂಪಲ್ಲಾಗಿ ರೆಡಿ ಆಗುತ್ತೆ. ಕೆಲವೊಂದು ಸರಿ ನಾವು ಹಾಲನ್ನು ಹಾಕಿಬಿಟ್ಟು ಕೂಡ ಮಾಡ್ಕೋಬೋದು. ನನಗೆ ಈ ಥರನೇ ಡ್ರೈನೇ ಇಷ್ಟ ಆಗುತ್ತೆ, ಸೊ ಹಾಲು ಹಾಕಿಲ್ಲ. ಅದಾದಮೇಲೆ ನೀರು ಕೂಡ ಕುದೀತಾ ಇತ್ತು. ಈಗ ನೆನೆಸಿ ಇಟ್ಕೊಂಡಿರುವಂಥ ಅಕ್ಕಿಯನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಇಷ್ಟೇ, ಇವತ್ತಿನ ನೈಟ್ ಡಿನ್ನರ್ಗೆ ಬಿರಿಯಾನಿ ಮತ್ತು ಇನ್ನೇನು ಕ್ಯಾರೆಟ್ ಹಲ್ವ ರೆಡಿ ಆಯಿತು. ಆಮೇಲೆ ಪನ್ನೀರನ್ನ ಮೊದಲೇ ಸೇರಿಸ್ಕೊಂಡ್ರೆ ಅದು ಹೊತ್ತಿದಂಗೆ ಆಗುತ್ತೆ. ಸೊ ಹಾಗಾಗಿ ಲಾಸ್ಟಲ್ಲಿ ಮೇಲೇ ಇರೋ ಥರ ಲಾಸ್ಟಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ. ಹಸಿ ಪನ್ನೀರನ್ನೇ ಸೇರಿಸ್ಕೊಳ್ತಾ ಇದ್ದೀನಿ, ಅದನ್ನೇನು ಫ್ರೈ ಮಾಡಿ ಇಟ್ಕೊಂಡಿಲ್ಲ. ನಾವು ಫ್ರೈ ಮಾಡಿ ಕೂಡ ನಾವು ಲಾಸ್ಟಲ್ಲಿ ಸೇರಿಸ್ಕೋಬೋದು. ಅಂದರೆ ಆಲ್ಮೋಸ್ಟ್ ರೈಸ್ ಎಲ್ಲ ಆಗೋಗಿರುತ್ತೆ, ಇನ್ನೂ ಬಿಸಿ ಇದ್ದಾಗಲೇ ಅದನ್ನು ಪನ್ನೀರನ್ನ ಸೇರಿಸಿ ಸ್ವಲ್ಪ ಹೊತ್ತನ್ನು ಬಿಟ್ಬಿಡ್ಬೋದು, ಹಾಗೂ ಮಾಡ್ಬೋದು.
ಇಷ್ಟೇ. ಇದನ್ನು 2 ವಿಸಿಲ್ ಬರಿಸ್ಕೊಂಡ್ರೆ ಆಗುತ್ತೆ. 3 ವಿಸಿಲ್ ಆದರೆ ಮೆತ್ತಗಾಗೋಗುತ್ತೆ. ಸೊ ಹಾಗಾಗಿ 2 ವಿಸಿಲ್ ಬರಿಸ್ಕೊಳ್ತಾ ಇದ್ದೀನಿ. ಹಾಗೆ ಮಧ್ಯ ಮಧ್ಯದಲ್ಲಿ ಎಲ್ಲ ಪಾತ್ರೆಗಳನ್ನ ಕೂಡ ಆಗಿಂದಾಗೆ ಕ್ಲೀನ್ ಮಾಡಿ ಇಟ್ಕೊಂಡ್ಬಿಟ್ರೆ ಆಮೇಲೆ ನಮಗೆ ಈಸಿ ಆಗುತ್ತೆ. ಅಡುಗೆ ಎಲ್ಲ ಮಾಡಿ ಸ್ವಲ್ಪ ಸುಸ್ತಾಗಿರುತ್ತೆ ಅಂತ ಪಾತ್ರೆ ಆಮೇಲೆ ತೊಳೆಯೋಣ ಅಂತ ಬಿಟ್ಟರೆ ಅದು ಎಷ್ಟೊತ್ತವರೆಗೂ ಹಾಗೆ ಸ್ಟಾಕ್ ಉಳಿದ್ಬಿಡುತ್ತೆ. ಕಿಚನ್ನು ಒಂಥರ ಅನ್ನಿಸ್ತಿರುತ್ತೆ, ಕ್ಲೀನ್ ಅನಿಸಲ್ಲ ಮತ್ತು ವೈಬ್ರೇಷನ್ನು ಚೆನ್ನಾಗಿರಲ್ಲ. ಟೈಮು ಅವಾಗ ಬಿಟ್ವಿ ಅಂದರೆ ಆಮೇಲೆ ಮಾಡೋಣ ಅಂತ ಅದು ಎಷ್ಟೊತ್ತವರೆಗೂ ಜಗ್ತಾ ಇರುತ್ತೆ. ಕ್ಲೀನಾಗಿ ನಾವು ಬೇಗ ಬೇಗ ಕ್ಲೀನ್ ಮಾಡ್ಕೊಳ್ಳೋಕ್ಕೆ ಆಗಲ್ಲ. ಸೊ ಹಾಗಾಗಿ ಅವಾಗಿಂದ ಅವಾಗೇ ಮಾಡ್ಕೊಂಬಿಟ್ರೆ ಎಷ್ಟು ಹಗುರ ಅನಿಸುತ್ತೆ. ಹಾಗೆ ಇನ್ನೊಂದು ಇನ್ಫಾರ್ಮೇಷನ್ ನಿಮ್ಮ ಜೊತೆ ಶೇರ್ ಮಾಡೋದಾದರೆ, ಈಗ ಏನಾದರೂ ಡಯಟ್ ಬಗ್ಗೆ ಯಾರಾದರೂ ವಿಡಿಯೋಸ್ ಮಾಡ್ತಾ ಇರ್ತಾರೆ. ಇದು ಆರೋಗ್ಯಕ್ಕೆ ಇದನ್ನು ತಿನ್ನೋದು ಬಿಟ್ಟರೆ ಒಳ್ಳೆಯದು, ಇದನ್ನು ತಿಂದರೆ ಒಳ್ಳೆಯದು, ಈ ಎಣ್ಣೆ ಬದಲಾಗಿ ನೀವು ಆರ್ಗ್ಯಾನಿಕ್ ಎಣ್ಣೆನ ಯೂಸ್ ಮಾಡಿ, ಈ ಅಕ್ಕಿ ಬದಲಾಗಿ ಈ ಅಕ್ಕಿಯನ್ನು ಯೂಸ್ ಮಾಡಿ, ಆಮೇಲೆ ವೈಟ್ ಸಾಲ್ಟ್ನ ಬಿಟ್ಟು ಪಿಂಕ್ ಸಾಲ್ಟ್ ಯೂಸ್ ಮಾಡಿ, ಎಣ್ಣೆ ಈ ವುಡ್ ಪ್ರೆಸ್ಡ್ ಅಂತ ಬರುತ್ತೆ ಅಲ್ವಾ, ಕೋಲ್ಡ್ ಪ್ರೆಸ್ಡ್, ವುಡ್ ಪ್ರೆಸ್ಡ್, ಈ ಎಣ್ಣೆನೇ ಆರೋಗ್ಯಕ್ಕೆ ತುಂಬ ಒಳ್ಳೆಯದು, ಇದನ್ನು ಯೂಸ್ ಮಾಡಿ ಅಂತ ಅದು ಇದು ಹೇಳ್ತಾ ಇರ್ತಾರೆ. ನಾವು ಅದು ಕೇಳಿಬಿಟ್ಟು ಓ ಹೌದಲ್ವಾ, ಅವರು ಅಷ್ಟು ಚೆನ್ನಾಗಿ ಹೇಳ್ತಾ ಇರ್ತಾರೆ. ನಾವು ಪಾಕೆಟ್ ಎಣ್ಣೆ ಯೂಸ್ ಮಾಡೋದ್ರಿಂದ ಏನಾಗುತ್ತೆ, ಅದರಲ್ಲಿ ಅದು ಕೆಮಿಕಲ್ ಮಿಕ್ಸ್ ಇರುತ್ತೆ, ಸೊ ಆರೋಗ್ಯಕ್ಕೆ ಒಳ್ಳೆಯದಲ್ಲ ಹಂಗೆಲ್ಲ ಹೇಳ್ತಾ ಇರ್ತಾರೆ. ಆರ್ಗ್ಯಾನಿಕ್ ಚೆನ್ನಾಗಲ್ವಾ ಅಂದ್ಬಿಟ್ಟು ನಾವು ಕಂಟಿನ್ಯೂಸ್ ಆರ್ಗ್ಯಾನಿಕ್ ಯೂಸ್ ಮಾಡೋದು. ಅಥವಾ ಒಬ್ಬೊಬ್ಬರು ಒಂದೊಂದು ಡಯೆಟ್ನ ಫಾಲೋ ಮಾಡೋದಕ್ಕೆ ಹೇಳ್ತಾನೆ ಇರ್ತಾರೆ. ಒಬ್ಬರು ಹೇಳ್ತಾರೆ ನೀರು ಜಾಸ್ತಿ ಕುಡಿದ್ರೆ ಒಳ್ಳೆಯದು ಅಂತ. ಇನ್ನು ಕೆಲವೊಬ್ರು ಹೇಳ್ತಾರೆ ನೀರೇ ಕುಡಿಬಾರ್ದು ಅಂತ. ಇದೆಲ್ಲದು ಇದೆ, ಪ್ರಾಕ್ಟಿಕಲಿ ಇದೆ. ನನಗೂ ಶಾಕ್ ಆಯಿತು. ನೀರು ಕುಡಿಬಾರ್ದು, ನೀರಿಂದು ಅವಶ್ಯಕತೆನೇ ಇಲ್ಲ ಬಾಡಿಗೆ ಅಂತ ಒಬ್ಬರು ಸಾತ್ವಿಕ್ ಡಯಟ್ ಬಗ್ಗೆ ಹೇಳ್ತಾರೆ, ಅವ್ರು ಹೇಳ್ತಾರೆ. ಇನ್ನೊಬ್ಬರು ಹೇಳ್ತಾರೆ ದಿನಕ್ಕೆ 6 ಲೀಟರ್ 5 ಲೀಟರ್ ಆದರೂ ಬಾಡಿಗೆ ನೀರು ಕೊಡಲೇಬೇಕು ಅಂತ. ಹೀಗೆ ಒಂದೊಂದು ಡಯೆಟ್ಟು ಒಂದೊಂದು ಥರ ಇದೆ. ಅದು ಇವ್ರ ಮಾತೆಲ್ಲ ಕೇಳಿಕೊಂಡು ನಾವು ಏನನ್ನಾದರೂ, ಈಗ ಎಣ್ಣೆ ಹೇಳಿದರು, ಈ ಪಾಕೆಟ್ ಎಣ್ಣೆ ತಿನ್ನಬಾರ್ದು ಅಂತ ಹೇಳಿದ ತಕ್ಷಣ ನಾವೇನು ಮಾಡ್ತೀವಿ, ಆರ್ಗ್ಯಾನಿಕ್ ಸ್ಟಾರ್ಟ್ ಮಾಡಿಬಿಡ್ತೀವಿ. ನಾನು ಹಾಗೆ ಮಾಡಿದ್ದೆ ಆ್ಯಕ್ಚುಲಿ. ಹೌದಲ್ವಾ, ಇದು ಪಾಕೆಟ್ ಎಣ್ಣೆಲಿ ಕೆಮಿಕಲ್ ಇರುತ್ತೆ, ಅದಕ್ಕೆ ಇದರ ರೇಟ್ ಕೂಡ ಕಡಿಮೆ ಇರುತ್ತೆ, ಸರಿ ಬಿಡು ನೋಡೋಣ ಅಂದ್ಬಿಟ್ಟು ಆರ್ಗ್ಯಾನಿಕ್ ಸ್ಟಾರ್ಟ್ ಮಾಡಿದ್ದು ಕಂಟಿನ್ಯೂಸ್ ಆಗಿ. ಅದರಲ್ಲೂ ಶೇಂಗಾ ಎಣ್ಣೆ ತಿಂತಾ ಇದ್ದಿದ್ದು. ಶೇಂಗಾ ಎಣ್ಣೆನೂ ತಿನ್ನಬಾರ್ದು, ಅದಕ್ಕಿಂತನೂ ಕೊಬ್ಬರಿ ಎಣ್ಣೆ ಆರೋಗ್ಯಕ್ಕೆ ಬೆಸ್ಟು ಅಂತ ಎಲ್ಲ ಹೇಳಿದರು. ಇನ್ನು ಕೆಲವೊಬ್ರು ಹೇಳ್ತಾರೆ ಈ ಪಾಕೆಟ್ ರೈಸ್, ವೈಟ್ ರೈಸ್ನ ತಿನ್ನಬಾರ್ದು, ಅದ್ರ ಬದಲಾಗಿ ಬ್ರೌನ್ ರೈಸ್, ರೆಡ್ ರೈಸ್ ಮತ್ತು ಅನ್ಪಾಲಿಶ್ಡ್ ರೈಸ್ ಬರುತ್ತೆ, ಕುಚ್ಚಲಕ್ಕಿ ಅಂತ ಬರುತ್ತೆ. ಈ ರೈಸ್ ಆದರೆ ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಈ ಪಾಲಿಶ್ಡ್ ಸೋನಾ ಮಸೂರಿ ರೈಸು, ಸ್ಟೀಮ್ ರೈಸು ಇದೆಲ್ಲ ಒಳ್ಳೆಯದಲ್ಲ ಅಂತ ಹೇಳ್ತಾರೆ. ಒಬ್ಬೊಬ್ಬರು ಒಂದೊಂದು ಹೇಳ್ತಾರೆ. ಸರಿ ಬಿಡು, ಆರೋಗ್ಯಕ್ಕೆ ಒಳ್ಳೇದು ಯಾವುದಿದೆ ಅದನ್ನಂತ ನಾವು ಚೂಸ್ ಮಾಡ್ತೀವಿ, ಕಂಟಿನ್ಯೂಸ್ ಅದನ್ನೇ ತಿನ್ನೋಕ್ಕೆ ಸ್ಟಾರ್ಟ್ ಮಾಡ್ತೀವಿ. ಅದು ಕೂಡ ನಮ್ಮ ಬಾಡಿಗೆ ಡೇಂಜರ್ ಅಂತ ನನಗೆ ಎಕ್ಸ್ಪೀರಿಯೆನ್ಸ್ ಮೇಲೆ ನಾನು ಹೇಳ್ತಾ ಇರೋದು. ಏನೇನಾದರೂ ನೀವು ಡಯೆಟ್ನ ಯಾವುದಾದ್ರೂ ಪಾಲಿಸ್ಬೇಕಾಗಿತ್ತು, ಚೇಂಜ್ ಮಾಡ್ಕೊಳ್ಬೇಕಿತ್ತು ಅಂದರೆ ಕಂಟಿನ್ಯೂಸ್ ಆಗಿ ಅದನ್ನೇ ಯೂಸ್ ಮಾಡಬಾರ್ದು. ನಮ್ಮದು ಮನೆಯಲ್ಲಿ ಚಿಕ್ಕವರಿದ್ದಾಗಿಂದ ಅಪ್ಪ ಅಮ್ಮ ಏನು ಫುಡ್ ಕೊಟ್ಟು ಬೆಳೆಸಿರ್ತಾರೆ ಅದು ಆ್ಯಕ್ಚುಲಿ ನಮ್ಮ ಬಾಡಿಗೆ ಫುಲ್ ಸೆಟ್ ಆಗಿಬಿಟ್ಟಿರುತ್ತೆ. ನಾವು ಇವ್ರ ಮಾತು ಕೇಳಿಕೊಂಡು ಸಡನ್ನಾಗಿ ಡಯಟ್ ಚೇಂಜ್ ಮಾಡಿದ್ವಿ ಅಂತ ಇಟ್ಕೊಳ್ಳಿ. ಈಗ ಕಂಟಿನ್ಯೂಸ್ ಆಗಿ ಕೊಬ್ಬರಿ ಎಣ್ಣೆನೇ ಯೂಸ್ ಮಾಡೋದು, ಕಂಟಿನ್ಯೂಸ್ ಆಗಿ ಹಿಮಾಲಯ ಉಪ್ಪು, ಹಿಮಾಲಯ ಪಿಂಕ್ ಸಾಲ್ಟ್ ಬರುತ್ತಲ್ವ, ವೈಟ್ ಸಾಲ್ಟ್ ಬಿಟ್ಟು ಅದನ್ನೇ ಕಂಟಿನ್ಯೂ ಯೂಸ್ ಮಾಡೋದು ಮಾಡಿದರೂ ಕೂಡ ಆರೋಗ್ಯದಲ್ಲಿ ಏರುಪೇರು ಸ್ಟಾರ್ಟ್ ಆಗುತ್ತೆ. ಪಿಂಪಲ್ಸ್ ಆದರೂ ಆಗುತ್ತೆ, ಬಾಡಿ ಪೇಯ್ನ್ ಬರುತ್ತೆ, ವೆಯ್ಟ್ ಲಾಸ್ ಆದರೂ ಓಕೆ, ನೋ ಪ್ರಾಬ್ಲಮ್. ಬಟ್ ಈ ಥರ ಏನೋ ಬಾಡಿ ಪೇಯ್ನ್ ಬಂದಂಗೆ ಆಗೋದು, ಪಿಂಪಲ್ಸ್ ಸ್ಟಾರ್ಟ್ ಆಗೋದು, ಹೇರ್ ಫಾಲ್ ಆಗೋದು, ಅಥವಾ ಇಂಡೈಜೆಷನ್ ಆಗೋದು, ಏನಾದರೂ ಒಂದು ಪ್ರಾಬ್ಲಮ್ ಸ್ಟಾರ್ಟ್ ಆಗಿಬಿಡುತ್ತೆ. ಯಾವಾಗ ಅಂದರೆ ನಾವು ಮೊದಲಿಂದ ಏನು ಡಯಟ್ ಇತ್ತು ಅದನ್ನು ಬಿಟ್ಟು ಬೇರೆ ಡಯಟ್ನ ಕಂಟಿನ್ಯೂಸ್ ಸ್ಟಾರ್ಟ್ ಮಾಡಿದರೆ. ಹಾಗಾಗಿ ನನ್ನ ಅನುಭವದ ಮೇಲೆ ನಾನು ಏನು ಅನ್ನಿಸ್ತಾ ಇದೆ ಅಂದರೆ, ಸುಮ್ಮನೆ ಇವರು ಅದನ್ನು ಹೇಳಿದರು ಇದನ್ನು ಹೇಳಿದರು ಅಂತ ಫಾಲೋ ಮಾಡೋದಕ್ಕಿಂತ ಬದಲಾಗಿ ನಮ್ಗೆ ಮೊದಲಿಂದ ಅಪ್ಪ ಅಮ್ಮ ಏನು ತಿನ್ನಿಸ್ಕೊಂಡು ಬಂದಿದ್ರು ಅದು ನಮ್ಮ ಬಾಡಿಗೆ ಸೆಟ್ ಆಗಿಬಿಟ್ಟಿರುತ್ತೆ. ಸೊ ಅದನ್ನೇ ನಾವು ರೂಢಿ ಮಾಡಿಕೊಂಡು ಮಧ್ಯ ಮಧ್ಯದಲ್ಲಿ ಸ್ವಲ್ಪ ಸ್ವಲ್ಪ ಇಂಟ್ರೊಡ್ಯೂಸ್ ಮಾಡಬೇಕು ನಮ್ಮ ಬಾಡಿಗೆ. ಈಗ ಕೊಬ್ಬರಿ ಎಣ್ಣೆ ತಿನ್ನೋಕ್ಕೆ ಸ್ಟಾರ್ಟ್ ಮಾಡಬೇಕು ಅಂದ್ಕೊಂಡಿದ್ದೀವಿ ಅಂದರೆ ಒಂದಿನ ಮಾತ್ರ ಅಡುಗೆಗೆ ವಾರದಲ್ಲಿ 1-2 ಸರಿ ಕೊಬ್ಬರಿ ಎಣ್ಣೆ ಹಾಕೋದು. ಇನ್ನು ಉಳಿದಿರೋ ಸಮಯಕ್ಕೆಲ್ಲ ನಾವು ಮೊದಲು ಯಾವ ಎಣ್ಣೆನ ಯೂಸ್ ಮಾಡ್ತಿದ್ವಿ ಅದನ್ನೇ ಹಾಕೋದು. ಇನ್ನು ಸಾಲ್ಟ್ನು 2 ಇಟ್ಕೊಳ್ಳೋದು, ಪಿಂಕ್ ಮತ್ತು ವೈಟು. ಪಿಂಕ್ ಸಾಲ್ಟ್ನ ಯಾವಾಗಲಾದರೂ 1 ಸರಿ ಮಾತ್ರ ಹಾಕೋದು, ವಾರದಲ್ಲಿ 1-2 ಸರಿ. ಆಮೇಲೆ ನಾರ್ಮಲಿ ನಾವು ಯಾವ ಸಾಲ್ಟ್ ಯೂಸ್ ಮಾಡ್ತಿದ್ವಿ ಅದನ್ನೇ ಯೂಸ್ ಮಾಡೋದು. ಈ ಥರ ನಮ್ಮ ಬಾಡಿಗೆ ಅದು 1 ವರ್ಷ ಸ್ವಲ್ಪ ಸ್ವಲ್ಪ ಆಗಿ ಸೆಟ್ ಆಗಬೇಕು. ಯಾವುದೇ ಹೊಸ ಫುಡ್ನ ನಾವು ಕೊಡಬೇಕು ಅಂದರೆ, ಡಯಟ್ ಚೇಂಜ್ ಮಾಡ್ಕೋಬೇಕು ಅಂದರೆ. ಅದಾದಮೇಲೆ ಬೇಕಂದರೆ ನಾವು
ಆಮೇಲೆ ಕಂಟಿನ್ಯೂಸ್ ಆಗಿ ಅದು ಆರೋಗ್ಯಕ್ಕೆ ಯಾವುದು ಬೆಸ್ಟ್ ಇರುತ್ತೆ ಅದನ್ನೇ ನಾವು ಮಾಡಿದ್ರೆ ಆರೋಗ್ಯದ ಮೇಲೆ ಬೇರೆ ಥರ ಪರಿಣಾಮ ಬೀರಲ್ಲ. ಒಬ್ಬೊಬ್ಬರಿಗೆ ಡಯೆಟ್‌ನ ಫಾಲೋ ಮಾಡ್ತಾರೆ. ಉಪವಾಸ ಮಾಡೋದು ಬೆಸ್ಟು, ಟಿಫನ್ ಲೇಟಾಗಿ ಮಾಡೋದು ಬೆಸ್ಟು, ಅದ್ರ ಬದಲಾಗಿ ಬರೀ ಜ್ಯೂಸ್ ಕುಡಿಬೇಕು, ಊಟ ಚಪಾತಿ, ರೊಟ್ಟಿ ಎಲ್ಲ ತಿನ್ನಬಾರ್ದು ಅಂತ ಒಬ್ಬೊಬ್ರು ಹೇಳ್ತಾರೆ. ಅದೆಲ್ಲವನ್ನೂ ನಾವು ಮಾಡಬೇಕು ಅಂದರೆ ನಮ್ಮ ಬಾಡಿ ಅದಕ್ಕೆ ಸೆಟ್ ಆಗಬೇಕಂದ್ರೆ 1 ವರ್ಷ, 2 ವರ್ಷ ಆ ಡಯೆಟ್ ಅಭ್ಯಾಸ ಮಾಡಿಸಿ ಆದಮೇಲೆ ನಾವು ಕಂಟಿನ್ಯೂ ಮಾಡಬೇಕು. ಇಲ್ಲಾಂದರೆ ಒಬ್ಬೊಬ್ಬರಿಗೆ ಹಾರ್ಟ್ ಪ್ರಾಬ್ಲಮ್ ಆಗುತ್ತೆ, ಪಿಂಪಲ್ಸ್ ಬರುತ್ತೆ, ಬಾಡಿ ಪೇಯ್ನ್ ಬರುತ್ತೆ, ಏನಾದರೂ ಒಂದು ಚೇಂಜಸ್ ಆಗುತ್ತೆ. ಸೊ ಹಾಗಾಗಿ ಎಲ್ಲ ಅವ್ರು ಹೇಳಿದರು, ಇವ್ರು ಹೇಳಿದ್ರು ಅಂತ ಕೇಳೋ ಬದಲಾಗಿ ನಾವು ಮೊದಲೇನು ಮಾಡ್ತಿದ್ವಿ ಅದನ್ನೇ ಮಾಡಿಕೊಂಡು ಸ್ಲೋ ಆಗಿ ಇಂಟ್ರೊಡ್ಯೂಸ್ ಮಾಡ್ಸೋದು ಬೆಸ್ಟ್ ಅಂತ ನನ್ನ ಎಕ್ಸ್ಪೀರಿಯೆನ್ಸ್. ನಾನು ಹಾಗೆ ಮಾಡಿದ್ದು ಸ್ವಲ್ಪ. ಕೆಲವೊಂದು ಡಯೆಟ್‌ನ ಇಮಿಡಿಯೇಟ್ ಚೇಂಜ್ ಮಾಡ್ಕೊಂಡ್ಬಿಟ್ಟೆ. ಕಂಟಿನ್ಯೂಸ್ ಆಗಿ ಒಂದು 2-3 ಮಂತ್ಸ್ ಕೊಬ್ಬರಿ ಎಣ್ಣೆನೇ ಯೂಸ್ ಮಾಡ್ತಾಯಿದ್ದೆ ಪ್ರತಿಯೊಂದು ಅಡುಗೆಗೂ. ಅದಾದಮೇಲೆ ವೈಟ್ ಸಾಲ್ಟ್ ಬಿಟ್ಟಿದ್ದೆ, ಬರೀ ಪಿಂಕ್ ಸಾಲ್ಟ್ ಯೂಸ್ ಮಾಡ್ತಾಯಿದ್ದೆ. ಆಮೇಲೆ ಈವನ್ ರೈಸ್ ಕೂಡ ಚೇಂಜ್ ಮಾಡ್ಕೊಂಡಿದ್ದೆ. ರೈಸು ಇದು ಅನ್‌ಪಾಲಿಶ್ಡ್ ರೈಸ್ ಅಂತ ಬರುತ್ತೆ, ಆ ರೈಸ್‌ನ ಯೂಸ್ ಮಾಡ್ತಾಯಿದ್ದೆ ವೈಟ್ ರೈಸ್‌ನ ಬಿಟ್ಟು. ಆವಾಗ ಎಷ್ಟೊಂದು ಚೇಂಜಸ್ ಆಯಿತು ಹೆಲ್ತಲ್ಲಿ ಅಂದರೆ ಸ್ವಲ್ಪ ದಿನ ಪಿಂಪಲ್ಸ್ ಆಗಿತ್ತು, ಸ್ವಲ್ಪ ದಿನ ಬಾಡಿ ಎಲ್ಲ ಪೇಯ್ನ್ ಬಂತು. ಒಂಥರ ಏನೇನೋ ಹೆಲ್ತಲ್ಲಿ ಚೇಂಜಸ್ ಆಗೋಕ್ಕೆ ಸ್ಟಾರ್ಟ್ ಆಯಿತು. ಯಾಕಂದರೆ ಅದು ಯಾವುದು ನನ್ನ ಬಾಡಿಗೆ ಮೊದಲಿಂದ ಅಭ್ಯಾಸ ಇಲ್ಲ. ನಮ್ಮ ಮನೇಲಿ ನಾರ್ಮಲಿ ನಮ್ಮ ಅಮ್ಮ ಯಾವ ಥರ ಪ್ರಾಕ್ಟೀಸ್ ಮಾಡಿಸಿರ್ತಾರೆ ಫುಡ್ಡು, ಅದೇ ಥರದ್ದೇ ನನಗೆ ಬಾಡಿಗೆ ಸೆಟ್ ಆಗಿಬಿಟ್ಟಿರುತ್ತೆ. ಈಗ ಎಣ್ಣೆನ ಪಾಕೆಟ್ ಎಣ್ಣೆ, ನಾರ್ಮಲ್ ಶೇಂಗಾ ಪಾಕೆಟ್ ಎಣ್ಣೆ ಬರುತ್ತಲ್ವ, ಅದನ್ನು ಯೂಸ್ ಮಾಡ್ತಾಯಿದ್ದು, ಬಿಳಿ ಉಪ್ಪನ್ನೇ ಯೂಸ್ ಮಾಡಿದ್ದು. ಇನ್ನು ಅಕ್ಕಿ ಅಂತ ಬಂದರೆ ನಾರ್ಮಲ್ ಸೋನಾ ಮಸೂರಿ ಅಕ್ಕಿ ಮತ್ತು ಸ್ಟೀಮ್ಡ್ ಸೋನಾ ಮಸೂರಿ, ಈ ಥರದ್ದೇ ಆವಾಗ ಇದು ಇವಾಗ ಇದು ಅಂತ ದಿನ ಒಂದೊಂದು ಥರದ ವೈಟ್ ರೈಸೇ ನಾನು ಮಾಡ್ತಾಯಿದ್ದಿದ್ದು. ಸಡನ್ನಾಗಿ ಚೇಂಜ್ ಆಯ್ತಲ್ವ, ಆವಾಗ ಬಾಡಿಯಲ್ಲಿ ಕೂಡ ಚೇಂಜಸ್ ಆಯಿತು. ಸೊ ಹಾಗಾಗಿ ನೀವೂ ಟ್ರೈ ಮಾಡಬೇಕು ಅಂತ ಇದ್ದರೆ ಮೊದಲು ಏನು ಮಾಡಬೇಕು, ಸ್ಲೋ ಆಗಿ ಇಂಟ್ರೊಡ್ಯೂಸ್ ಮಾಡಿಸಿ. ನಿಮ್ಮದು ಅಭ್ಯಾಸ ಏನಿರುತ್ತೆ ಪ್ರತಿನಿತ್ಯ ಅದೇ ಅಭ್ಯಾಸ ಇರಲಿ. ಇನ್ನು ಹೊಸದು ಏನಿರುತ್ತೆ ಅದನ್ನು ಯಾವಾಗಲಾದರೂ ಒಂದೊಂದು ದಿನ ಯೂಸ್ ಮಾಡ್ತಾ ಮಾಡ್ತಾ ಬಾಡಿಗೆ ಸೆಟ್ ಆದಮೇಲೆ ಕಂಟಿನ್ಯೂ ಮಾಡಿದರೆ ಬೆಸ್ಟ್ ಅಂತ ನನ್ನ ಅನಿಸಿಕೆ. ಇಷ್ಟ ಆಗಿತ್ತು ಈ ದಿನದ ಲಾಗ್. ಇದು ಜೋಳದ ರೊಟ್ಟಿಯನ್ನು ಮಾಡ್ತಾಯಿದ್ದೆ. ನೀರು ಕುದಿಯೋಕೆ ಇಟ್ಬಿಟ್ಟು ಮುದ್ದೆ ಥರ ಮಾಡ್ಕೊಳ್ಬೇಕು. ಸ್ವಲ್ಪ ಗಟ್ಟಿಯಾಗಿ ಮಾಡ್ಕೋಬೇಕು. ಆಮೇಲೆ ಆಮೇಲೆ ಅದು ಮುದ್ದೆ ಆರುತ್ತಲ್ವ, ಅದಕ್ಕೆ ಮತ್ತಿಷ್ಟು ಒಣ ಹಿಟ್ಟನ್ನು ಸ್ವಲ್ಪ ನೀರನ್ನು ಸೇರಿಸಿ ನಮಗೆ ರೊಟ್ಟಿ ಉದ್ಕೊಳ್ಳೋದಕ್ಕೆ ಎಷ್ಟು ಬೇಕಾಗುತ್ತೆ, ಯಾವ ಥರ ಕನ್ಸಿಸ್ಟೆನ್ಸಿ ಇರಬೇಕು ಆ ಥರ ಗಟ್ಟಿಯಾಗಿ ಮಾಡ್ಕೋಬೇಕು. ತುಂಬ ಗಟ್ಟಿ ಅಲ್ಲ, ತುಂಬ ಸಾಫ್ಟ್ ಅಲ್ಲ, ಮೀಡಿಯಮ್ ಮಾಡಿಕೊಂಡು ಅದಾದಮೇಲೆ ನಾವು ಅದನ್ನು ಬಡಿಯೋ ಅಗತ್ಯ ಇಲ್ಲ. ಕೈಯಿಂದ ರೊಟ್ಟಿನ ಯೂಶ್ವಲಿ ಜೋಳದ ರೊಟ್ಟಿನ ಬಡಿದು ಮಾಡ್ತಾರಲ್ವ, ಹಾಗೂ ಮಾಡ್ಬೋದು. ಇದು ಇನ್ನೂ ಈಸಿಯಾಗಿ ಟೈಮ್ ಸೇವಿಂಗ್ ಆಗುತ್ತೆ. ಚಪಾತಿ ಥರ ಉದ್ಕೊಂಬಿಟ್ಟು ಮಾಡಬೇಕು. ಆ ಥರ ಹಿಟ್ಟನ್ನು ಕಲಿಸ್ಕೊಂಡು ಆಮೇಲೆ ರೊಟ್ಟಿನ ಉದ್ಕೊಂಡು ಆಮೇಲೆ ಹಂಚ್ ಮೇಲೆ ಹಾಕ್ತೀವಲ್ವ, ಅದಕ್ಕೆ ಕಂಪಲ್ಸರಿ ಮೇಲೆ ನೀರನ್ನು ಹಚ್ಚಲೇಬೇಕು. ಇಲ್ಲಾಂದರೆ ಅದು ವೈಟ್ ಆಗಿ ಬಿಳಿ ಆಗುತ್ತೆ, ಬೆಂದಿರೋ ಥರನೇ ಕಾಣಲ್ಲ. ಹಾಗಾಗಿ ಜೋಳದ ರೊಟ್ಟಿಗೆ ನಾವು ಮೇಲೆ ನೀರು ಹಚ್ಚಲೇಬೇಕು. ಅದಕ್ಕೆ ಒಣ ಹಿಟ್ಟು ಕೂಡ ಸೇರಿಸ್ಕೊಂಡಿರ್ತೀವಲ್ವ ನಾದ್ಕೊಳ್ಳುವಾಗ, ಅದಕ್ಕೆ ಅದು ಆ ಥರ ವೈಟ್ ಆಗಿ ಆಗುತ್ತೆ. ಹಸಿ ಹಿಟ್ಟಿರುತ್ತೆ. ಒಣ ಹಿಟ್ಟು ಅಂದರೆ ಅದು ಬಿಸಿನೀರಲ್ಲಿ ಬೆಂದಿರಲ್ಲ, ಹಾಗಾಗಿ ಅದು ಒಣನೇ ಅನಿಸುತ್ತೆ. ಸೊ ಅದಕ್ಕೆ ನೀರಿನ ಅವಶ್ಯಕತೆ ಇರುತ್ತೆ. ಹಾಗಾಗಿ ರೊಟ್ಟಿ ಮಾಡಿದಾಗ ಮೇಲ್ಗಡೆ ಈ ಥರ ನೀರು ಹಚ್ಕೋಬೇಕು. ಅದಾದಮೇಲೆ ನೋಡಿ, ರೊಟ್ಟಿ ತೆಳುವಾಗಿ ಎಷ್ಟು ನಮಗೆ ಯಾವ ಥರ ಬೇಕೋ ಆ ಥರ ಸಾಫ್ಟಾಗಿ ಬೇಕಾ, ಸ್ವಲ್ಪ ಕ್ರಿಸ್ಪಿ ಥರ ಬೇಕಾ, ಎಲ್ಲ ಥರನೂ ಮಾಡ್ಕೋಬೋದು. ಆರೋಗ್ಯಕ್ಕೆ ಕೂಡ ತುಂಬ ಒಳ್ಳೆಯದು. ಯಾರು ಜೋಳದ ರೊಟ್ಟಿಯನ್ನು ಜಾಸ್ತಿ ಯೂಸ್ ಮಾಡ್ತಿರಲ್ಲ, ಅಭ್ಯಾಸ ಇರಲ್ಲ ಅಲ್ವಾ, ಯಾವಾಗಲಾದರೂ ಒಂದೊಂದು ಸರಿ ಟ್ರೈ ಮಾಡಿ. ಯಾವುದನ್ನು ಒಂದೇ ಸರಿಗೆ ನಮ್ಮ ಬಾಡಿಗೆ ನಾವು ಟ್ರೈ ಮಾಡಿಸ್ಬಾರ್ದು. ಅದನ್ನೇ ನಾನು ಇಷ್ಟೊತ್ತು ನಿಮ್ಮ ಜೊತೆ ಶೇರ್ ಮಾಡಿಕೊಂಡೆ. ಹೊಸ ಡಯೆಟ್ ಏನೇ ಇದ್ದರೂ ಕೂಡ ನಿಧಾನವಾಗಿ ವಾರದಲ್ಲಿ ಒಂದೊಂದೇ ಸರಿ ಮಾತ್ರ ಅಭ್ಯಾಸ ಮಾಡಿಸ್ತಾ ನಾವು ಅದನ್ನು ರೂಢಿ ಮಾಡಿಸ್ಬೋದು. ಇಷ್ಟ ಆಗಿತ್ತು ಫ್ರೆಂಡ್ಸ್ ಈ ದಿನದ ಲಾಗ್. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಹಾಗೆ ನಿಮ್ಮ ಒಪಿನಿಯನ್ನ ಶೇರ್ ಮಾಡಿ. ಮತ್ತು ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಕೂಡ ಮಾಡಿ. ಏನು ಅನ್ನಿಸ್ತು ಏನು ಅಂತ ಕಮೆಂಟ್ ಮಾಡಿ ಮರಿದೇನೆ, ಆಯಿತಾ? ಥ್ಯಾಂಕ್ ಯು ಫ್ರೆಂಡ್ಸ್, ಥ್ಯಾಂಕ್ಸ್ ಫಾರ್ ವಾಚಿಂಗ್. ನಿಮ್ಮ ಕಮೆಂಟ್, ಲೈಕ್, ಸಬ್ಸ್ಕ್ರೈಬರ್ ಎಲ್ಲ ನನಗೆ ಮತ್ತೆ ನೆಕ್ಸ್ಟ್ ಲಾಗ್ ಮಾಡೋದಕ್ಕೆ ಮೋಟಿವೇಟ್ ಮಾಡುತ್ತೆ. ಇಲ್ಲ ಅಂದರೆ ಯಾರಿಗೂ ಇಷ್ಟ ಆಗ್ತಿಲ್ವೇನೋ ಅಂದ್ಬಿಟ್ಟು ಮಾಡೋದಕ್ಕೆ ಒಂಥರ ಹಿಂದೆ ಮುಂದೆ ಆಗುತ್ತೆ. ಅದಕ್ಕೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.